ದರ್ಶನ್ ನಾಮಧೇಯಸ್ಯ ಯಾರು ಹೇಳುವಂಥ ಪರಿಸ್ಥಿತಿ ಬಂತು. ಇಲ್ಲಿಯವರೆಗೂ ಕೂಡ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಹೋಗಿ ದೇವಸ್ಥಾನಗಳಿಗೆಲ್ಲ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ರು. ಇವತ್ತು ಆಚೆ ಬಂದಂತಹ ಪವಿತ್ರ ಗೌಡ ಏನು ಮಾಡಿದರು? 6 ತಿಂಗಳ ನಂತರ ಜೈಲಿನಿಂದ ಆಚೆ ಬಂದಂಥ ಪವಿತ್ರ ಗೌಡ ಅವರು ನೇರವಾಗಿ ಅವರ ಮನೆ ದೇವರ ಬಳಿಗೆ ಹೋದರು. ಅಲ್ಲಿ ದರ್ಶನ್ ಅವರ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಿಸಿದರು. ಇದು ಬಹಳ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಇನ್ನೊಂದು ಕಡೆಗೆ ಅವರು ಇವತ್ತು ತಮ್ಮ ಪಾಪವನ್ನೆಲ್ಲವನ್ನು ಕೂಡ ತೊಳ್ಕೊಳ್ಳುವಂಥ ಪರಿಸ್ಥಿತಿಗೆ ಹೋಗ್ಬಿಟ್ರಾ ಅಥವಾ ಬೇಡಿಕೆಯನ್ನು ಇಟ್ಕೊಂಡಿದ್ದಕ್ಕೆ ಆ ರೀತಿಯಾಗಿ ಹೋದ್ರಾ ಗೊತ್ತಿಲ್ಲ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ತಮ್ಮ ಶುದ್ಧೀಕರಣವನ್ನು ಮಾಡ್ಕೊಳ್ಳುವಂಥದ್ದು ಮಾಡಿದ್ದಾರೆ. ಬಟ್ ಕಾನೂನಾತ್ಮಕವಾಗಿ ಶುದ್ಧೀಕರಣ ಅಲ್ಲ, ಮಾನಸಿಕವಾಗಿ ಶುದ್ಧೀಕರಣವನ್ನು ಪ್ರಾಯಶ್ಚಿತ್ತ ಅಂತ ಹೇಳ್ತೀವಿ. ಆ ಥರ ಮಾಡ್ಕೊಳ್ಳುವಂಥ ಪರಿಸ್ಥಿತಿಗೆ ಇವತ್ತು ಪವಿತ್ರ ಗೌಡ ಹೋಗಿದ್ರು. ಹಾಗಿದ್ದಾಗ ಪವಿತ್ರ ಗೌಡ 6 ತಿಂಗಳ ಸೆರೆಮನೆವಾಸ ಅಂತ್ಯ ಅಂತ ಹೇಳ್ತಾ ಇದ್ದಾರೆ. ಇದು ತಾತ್ಕಾಲಿಕ ಕಾರಣ. ಇನ್ನೂ ಕೂಡ ಜಾಮೀನು ಪ್ರಕ್ರಿಯೆ ಇದು ಮುಗ್ದಾಗಿದೆ. ಇನ್ನು ಕೇಸ್ನಲ್ಲಿರುವಂಥದ್ದು ಭಾಳ ಇದೆ. ಪರಪ್ಪನಗ್ರಹಾರ ಜೈಲಿನಿಂದ ಪವಿತ್ರ ರಿಲೀಸ್ ಆಗಿದ್ದಾರೆ. ಜೈಲಿನಿಂದ ಹೊರಬರ್ತಾ ಇದ್ದಂತೆ ಟೆಂಪಲ್ ರನ್ ಅನ್ನು ಶುರು ಮಾಡಿದ್ದಾರೆ. ಕುಲದೇವರಿಗೆ ಹರಕೆಯನ್ನ ಪವಿತ್ರ ಗೌಡ ಅವರು ತೀರಿಸಿದ್ದಾರಂತೆ. ತೀರ್ಥ ಸ್ನಾನ ಮಾಡಿ ಮನೆ ದೇವರಿಗೆ ಪೂಜೆಯನ್ನ ಮಾಡಿಸಿದ್ದಾರೆ. ದರ್ಶನ್ ಅವರ ಹೆಸರಿನಲ್ಲಿ ಪವಿತ್ರ ಅವರ ತಾಯಿ ಅರ್ಚನೆಯನ್ನ ಮಾಡಿಸಿದ್ದಾರೆ. ಹಾಗೆ ನೋಡಿದ್ರೆ ಅವ್ರ ತಾಯಿ ಅವರು ಕೇಳ್ತಾರೆ, ದರ್ಶನ್ ಹೆಸರನ್ನ ಹ್ಞೂ ಅಂತ ಹೇಳ್ತಾರೆ. ಸೊ ಏನಾಯಿತು ಇವತ್ತು ಒಟ್ಟಾರೆಯಾಗಿ ಅದರ ಬೆಳವಣಿಗೆ ಇಲ್ಲಿದೆ ನೋಡಿ. ಪವಿತ್ರ ಗೌಡ 6 ತಿಂಗಳ ಸೆರೆವಾಸ ಅಂತ್ಯ. ಪರಪ್ಪನ ಅಗ್ರಹಾರ ಜೈಲಿಂದ ರಿಲೀಸ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ಪವಿತ್ರ ಗೌಡ ಕೊನೆಗೂ ರಿಲೀಸ್ ಆಗಿದ್ದಾರೆ. ಈ ಮೂಲಕ ಪವಿತ್ರ ಗೌಡರ 6 ತಿಂಗಳ ಜೈಲುವಾಸ ಅಂತ್ಯವಾಗಿದೆ. ಕಳೆದ ಜೂನ್ 8ರಂದು ಚಿತ್ರದುರ್ಗದ ರೇಣುಕಾಸ್ವಾಮಿಯ ಭೀಕರ ಕೊಲೆ ನಡೆದಿತ್ತು. ಜೂನ್ 11ರಂದು ಪವಿತ್ರ ಗೌಡ ಬಂಧನವಾಗಿತ್ತು. ಜೂನ್ 20ರಂದು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಪವಿತ್ರ ಗೌಡ 6 ತಿಂಗಳ ಸೆರೆವಾಸ ಅನುಭವಿಸಿ ಬೇಲ್ ಮೇಲೆ ಇಂದು ಬಿಡುಗಡೆಯಾಗಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ಪವಿತ್ರ ಗೌಡ 6 ತಿಂಗಳ ಸೆರೆವಾಸವನ್ನ ಅನುಭವಿಸಿ ಇಂದು ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾರೆ. ಜೊತೆಗೆ ಜೂನ್ 8ರಂದು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆದುಕೊಂಡ ಬೆಂಗಳೂರಿನ ಒಂದು ಶೆಡ್ನಲ್ಲಿ ಭೀಕರವಾಗಿ ಕೊಲೆ ನಡೆದಿತ್ತು. ಜೂನ್ 11ರಂದು ಪವಿತ್ರ ಗೌಡರನ್ನ ಪೊಲೀಸರು ಬಂಧನ ಮಾಡಲಾಗಿತ್ತು. ನಂತರ ಜೂನ್ 20ಕ್ಕೆ ಪರಪ್ಪನಗರ ಜೈಲು ಸೇರಿದ್ರು. ಅಲ್ಲಿಂದ ಸುಮಾರು 6 ತಿಂಗಳು ಜೈಲಿನಲ್ಲಿ ಸೆರೆವಾಸ ಅನುಭವಿಸಿ ಇಂದು ಬೆಳಿಗ್ಗೆ ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ. ರಿಲೀಸ್ ಆಗ್ತಾ ಇದ್ದಂತೆ ಪವಿತ್ರ ಟೆಂಪಲ್ ರನ್, ತೀರ್ಥ ಸ್ನಾನ ಮಾಡಿ ಮನೆ ದೇವರಿಗೆ ಪೂಜೆ, ದೇವರ ಸನ್ನಿಧಿಯಲ್ಲಿ ಪವಿತ್ರ ಗೌಡ ಕಣ್ಣೀರು. ಇಂದು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಪರಪ್ಪನ ಅಗ್ರಹಾರ ಜೈಲಿಂದ ಬಿಡುಗಡೆಯಾದ ಪವಿತ್ರ ಗೌಡ ತಮ್ಮ ತಾಯಿ ಭಾಗ್ಯಮ್ಮನವರ ತವರು ಮನೆ ಇರುವ ತಲಘಟ್ಟಪುರಕ್ಕೆ ಆಗಮಿಸಿದರು. ಇದಕ್ಕೂ ಮುನ್ನ ವಜ್ರಮುನೇಶ್ವರ ದೇಗುಲಕ್ಕೆ ಆಗಮಿಸಿದ ಪವಿತ್ರ ಗೌಡ ತಾಯಿ ಹೊತ್ತಿದ್ದ ಹರಕೆಯನ್ನು ತೀರಿಸಿದರು. ಪವಿತ್ರ ಗೌಡ ಜೈಲಿನಿಂದ ರಿಲೀಸ್ ಆಗುವಂತೆ ತಾಯಿ ಭಾಗ್ಯಮ್ಮ ಮನೆ ದೇವರಾದ ವಜ್ರಮುನೇಶ್ವರ ಸ್ವಾಮಿಗೆ ಹರಕೆ ಹೊತ್ತಿದ್ರು. ಹೀಗಾಗಿ ಜೈಲಿಂದ ಬಿಡುಗಡೆ ಆಗ್ತಾ ಇದ್ದಂತೆ ದೇಗುಲಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿದರು. ತೀರ್ಥ ಸ್ನಾನ ಮಾಡಿ ಮಡಿ ಉಟ್ಟು ದೇಗುಲಕ್ಕೆ 14 ಸುತ್ತು ಪ್ರದಕ್ಷಿಣೆ ಹಾಕಿ ಅರ್ಚನೆ ಮಾಡಿಸಿದರು. ಈ ವೇಳೆ ದೇವರ ಸನ್ನಿಧಿಯಲ್ಲಿ ಪವಿತ್ರ ಗೌಡ ಕಣ್ಣೀರು ಹಾಕಿದರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವಂಥ ಪವಿತ್ರ ಗೌಡ ಇವತ್ತು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಬೆಂಗಳೂರಿನ ಪರಪ್ಪನಗ್ರಹಾರ ಜೈಲಿಂದ ಬಿಡುಗಡೆಯಾಗಿ ತಲಘಟ್ಟಪುರದಲ್ಲಿರುವಂಥ ಅವರ ತಾಯಿ ಮನೆಗೆ ಬಂದಿರುವಂಥದ್ದು. ಇದಕ್ಕೂ ಮುಂಚೆ ಪವಿತ್ರ ಗೌಡ ರಿಲೀಸ್ ಆಗಲಿ ಅಂತೇಳಿ ಅವರ ತಾಯಿ ಭಾಗ್ಯಮ್ಮ ಅವರ ಮನೆ ದೇವರಾದಂಥ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಹರಕೆ ಹೊತ್ತಿದ್ರು. ಈ ಕಾರಣಕ್ಕಾಗಿ ಅವರು ನೇರವಾಗಿ ಪರಪ್ಪನಗರ ಜೈಲಿಂದ ಕನಕಪುರ ಮುಖ್ಯ ರಸ್ತೆಯಲ್ಲಿರುವಂಥ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಮಡಿ ಸ್ನಾನ ಮಾಡಿ ನಂತರದಲ್ಲಿ 14 ಪ್ರದಕ್ಷಿಣೆ ಕೂಡ ಹಾಕ್ತಾರೆ. ಪ್ರದಕ್ಷಿಣೆ ಹಾಕಿದ ನಂತರದಲ್ಲಿ ಮುಖ್ಯ ಪೂಜೆ ವೇಳೆಯಲ್ಲಿ ಪವಿತ್ರ ಗೌಡ ಕಣ್ಣೀರು ಕೂಡ ಹಾಕಿದ್ರು. ಕುಟುಂಬ ಸದಸ್ಯರ ಹೆಸರಲ್ಲಿ ಅರ್ಚನೆ. ದರ್ಶನ್ ಹೆಸರಲ್ಲಿ ಪವಿತ್ರ ತಾಯಿ ಅರ್ಚನೆ. ಇನ್ನು ಮನೆ ದೇವರ ಪೂಜೆ ವೇಳೆ ಕುತೂಹಲಕರ ಘಟನೆ ನಡೆಯಿತು. ಪವಿತ್ರ ಗೌಡ ತಮ್ಮ ಕುಟುಂಬ ಸದಸ್ಯರ ಹೆಸರಲ್ಲಿ ಅರ್ಚನೆ ಮಾಡಿಸಿದರು. ಆದರೆ ಪವಿತ್ರ ಗೌಡ ತಾಯಿ ಭಾಗ್ಯಮ್ಮ ನಟ ದರ್ಶನ್ ಹೆಸರಲ್ಲೂ ಅರ್ಚನೆ ಮಾಡಿಸಿದ್ದು ಗಮನ ಸೆಳೀತು. ಅರ್ಚನೆ ವೇಳೆ ದರ್ಶನ್ ಹೆಸರು ಹೇಳಲ್ಲ ಅಂತ ತಾಯಿ ಭಾಗ್ಯಮ್ಮ ಕೇಳಿದ್ರು. ಆಯಿತು ಹೇಳು ಅಂತ ಪವಿತ್ರ ಗೌಡ ಸನ್ನೆ ಮಾಡ್ತಾ ಇದ್ದಂತೆ ಭಾಗ್ಯಮ್ಮ ನಟ ದರ್ಶನ್ ಹೆಸರು ಹೇಳಿ ಅರ್ಚನೆ ಮಾಡಿಸಿದರು. ಯೋಗೇಶ್ ನಾಮದೇಶಿಯ, ಬಸವರಾಜ್ ನಾಮದೇಶಿಯ, ಖುಷಿ ನಾಮದೇಶಿಯ, ಮೋಹನ್ ಕುಮಾರ್ ನಾಮದೇಶಿಯ, ಶೋಭಾ ನಾಮದೇಶಿಯ, ಯಶವಂತ್ ನಾಮದೇಶಿಯ, ಕುಶಾಲ್ ನಾಮದೇಶಿಯ ಸಹ ಕುಟುಂಬೇನ ವರ್ಗೇನ ಏವಂ ಗುಣವಿಶೇಷಣ ದರ್ಶನಾಮದೇಶಿಯ ದೇವದಾತರ ದೋಷಾವರ್ಯ ಅಥ ದೇವದಾತ್ರಿ ವಜ್ರಮುನೇಶ್ವರ ಸ್ವಾಮಿ ದೇವತಾಯ ಮೋಹನ್ ಕುಮಾರ್ ನಾಮದೇಶಿಯ, ಶೋಭಾ ನಾಮದೇಶಿಯ, ಯಶವಂತ್ ನಾಮದೇಶಿಯ, ಕುಶಾಲ್ ನಾಮದೇಶಿಯ ಸಹ ಕುಟುಂಬೇನ ವರ್ಗೇನ ಏವಂ ಗುಣವಿಶೇಷಣ
ದರ್ಶನಾಮದೇಶ್ಯ ದೇವದಾಸರ ದೋಷಾವರ್ಯ ಅಥ ದೇವದಾಸರಿ ವಜ್ರಮಣೇಶ್ವರ ಸ್ವಾಮಿ ದೇವದಾಯ. ಕಳೆದ ಶುಕ್ರವಾರವೇ ಪವಿತ್ರ ಗೌಡಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು. ನಿನ್ನೆ ಜಾಮೀನು ಪ್ರಕ್ರಿಯೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಇಂದು ಪರಪ್ಪನ ಅಗ್ರಹಾರದಲ್ಲಿರುವ ಕೇಂದ್ರ ಕಾರಾಗೃಹದಿಂದ ರಿಲೀಸ್ ಆದರು. ಆದರೆ ಪವಿತ್ರ ಗೌಡ ಮುಖದಲ್ಲಿ ಯಾವುದೇ ಪಶ್ಚಾತ್ತಾಪವೇ ಕಾಣಲಿಲ್ಲ. ನಗುನಗುತ್ತಲೇ ಪ್ರಕರಣದ ಮೊದಲ ಆರೋಪಿ ಜೈಲಿಂದ ಹೊರಬಂದರು. ಪವಿತ್ರ ಗೌಡಗೆ ತಾಯಿ ಭಾಗ್ಯಮ್ಮ, ಸಹೋದರ ಸಾಥ್ ಕೊಟ್ಟರು. ಇದೇ ವೇಳೆ ಜೈಲು ಆವರಣದಲ್ಲಿರುವ ಮುನೇಶ್ವರ ದೇವರಿಗೆ ಪೂಜೆ ಸಲ್ಲಿಸಿದರು. ನಿನ್ನೆ ಏನಂದರೆ ಕೋರ್ಟಿಂದ ಕಾಪಿ ಏನಂತಂದರೆ ಬರೋದು ಸ್ವಲ್ಪ ಟ್ರಾಫಿಕಲ್ಲಿ ಲೇಟ್ ಆಗಿದ್ದರಿಂದ ಇವತ್ತು ಪವಿತ್ರ ಗೌಡ ಅವರು ರಿಲೀಸ್ ಆಗಿದ್ದಾರೆ. ಮತ್ತು ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತಂದರೆ ಜಡ್ಜ್ಮೆಂಟ್ ಬಂದು ಇದು ರಿಪೋರ್ಟಬಲ್ ಜಡ್ಜ್ಮೆಂಟು. ಸೊ ಆ ಒಂದು ಕಾರಣಕ್ಕೆ ನಮಗೆ ಜಡ್ಜ್ಮೆಂಟ್ ಕಾಪಿ ಕೊಡೋದು ಕೂಡ ಸ್ವಲ್ಪ ಡಿಲೇ ಆಯಿತು. ಅದರಿಂದ ಏನಂತ ಅಂದರೆ ಲೇಟಾಗಿ ಇವತ್ತು ರಿಲೀಸ್. ಪವಿತ್ರ ಗ್ಯಾಂಗ್ನ ಸದಸ್ಯರು ರಿಲೀಸ್. ಓಡೋಡಿ ಕಾರು ಹತ್ತಿದ ದರ್ಶನ್ ಮ್ಯಾನೇಜರ್. ಪವಿತ್ರ ಗೌಡ ಮಾತ್ರವಲ್ಲ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂಧರಾಗಿದ್ದ ಡಿ ಗ್ಯಾಂಗ್ನ ಒಬ್ಬೊಬ್ಬರೇ ಜೈಲಿನಿಂದ ಹೊರಬರ್ತಾ ಇದ್ದಾರೆ. ಪವಿತ್ರ ಗೌಡ ಜೊತೆಯಲ್ಲೇ ಪರಪ್ಪನ ಅಗ್ರಹಾರ ಜೈಲಿನಿಂದ ಪ್ರದೋಷ್ ಕೂಡ ರಿಲೀಸ್ ಆದರು. ಆತ ಪ್ರಕರಣದ 12ನೇ ಆರೋಪಿ ಲಕ್ಷ್ಮಣ್ ಕೂಡ ಬಿಡುಗಡೆಯಾಗಿದ್ದಾರೆ. ರಿಲೀಸ್ ಆಗ್ತಾ ಇದ್ದಂತೆ ಓಡೋಡಿ ಹೋಗಿ ಕಾರು ಹತ್ತಿ ತೆರಳಿದರು. ಆರು ತಿಂಗಳ ಬಳಿಕ ಜೈಲಿನಿಂದ ಹೊರಬಂದಿರುವ ಪವಿತ್ರ ಗೌಡರನ್ನ ಕುಟುಂಬಸ್ಥರು ಖುಷಿಯಾಗಿ ಬರಮಾಡಿಕೊಂಡಿದ್ದಾರೆ. ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬೇಲ್ ಮೇಲಿರುವ ಪವಿತ್ರ ಗೌಡಗೆ ಇದು ತಾತ್ಕಾಲಿಕ ರಿಲೀಫ್ ಅಷ್ಟೇ. ಮುಂದೆ ಕಾನೂನು ಸಂಕಷ್ಟ ತಪ್ಪಿದ್ದಲ್ಲ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ತಾತ್ಕಾಲಿಕವಾಗಿ ಈಗ ಖುಷಿ ಪಡಬಹುದು ಜಾಮೀನು ವಿಚಾರ. ಜಾಮೀನು ಆರೋಪಿಗಳಿಗೆ ಹೊಂದಿರುವಂಥ ಹಕ್ಕು ಅದು ಕೊಡ್ತಾರೆ ಅದರ ವಿಚಾರದಲ್ಲಿ. ಬಟ್ ನಿಜವಾಗಿಯೂ ಕೂಡ ಈ ಪ್ರಕರಣದಲ್ಲಿ ಇವರು ಅಪರಾಧಿನ ಈ ಕೃತ್ಯವನ್ನು ಎಸಗಿದಾರ ಇಲ್ವಾ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಆವಾಗ ಇನ್ನೊಂದಿಷ್ಟು ಸಂಭ್ರಮಾಚರಣೆಯನ್ನು ಮಾಡಿಕೊಳ್ಬಹುದು ಅಲ್ವಾ? ಕೇಸ್ ಇತ್ಯರ್ಥ ಆಗಬೇಕು.